ಬೆಂಗಳೂರು ಪೊಲೀಸ್ನವರು ಕ್ರಮ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಪೊಲೀಸ್ ಜೊತೆ ವಾಗ್ವಾದಕ್ಕೂ ಕೂಡ ಇಳಿತಾರೆ ಸರ್ ಕುಡಿದ್ಬಿಟ್ಟು. ಹೌದು, ಅದಕ್ಕೆ ನಾವು ಭಾಳ ಸ್ಟ್ರಿಕ್ಟಾಗಿ ಬಾಡಿ ಓರ್ನ್ ಕ್ಯಾಮ್ರಾಗಳು ಹಾಕೊಳ್ಳೇಬೇಕು ಅಂತ ಹೇಳಿದ್ದೇವೆ. ಬಾಡಿ ಓರ್ನ್ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ. ಆಮೇಲೆ ಇಟ್ ವಿಲ್ ಡೈರೆಕ್ಟ್ಲಿ ಕನೆಕ್ಟ್ ಟು ಕಮಾಂಡ್ ಸೆಂಟರ್. ಅಲ್ಲಿಂದ ನೋಡ್ತಾರೆ. ಅವಾಗ ಎಕ್ಸ್ಟ್ರಾ ಫೋರ್ಸು ಬೇಕಾದರೆ ಕಳಿಸ್ಕೊಡ್ತಾರೆ. ಇದೆಲ್ಲ ಸೈಂಟಿಫಿಕ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಈ ಬಾರಿ ಬೆಳಗ್ಗೆಯಿಂದನೇ ಬಾರ್ಗಳೆಲ್ಲ ಓಪನ್ ಮಾಡಿದ್ದಾರೆ ಅಂತ. ಅವರಿಗೆ ಟೈಮಿಂಗ್ ಇದೆ ಅಲ್ವಾ, ಆ ಟೈಮಿಂಗ್ ಪ್ರಕಾರ ನಡ್ಕೊಳ್ಬೇಕು. ಅವರು 1 ಗಂಟೆ ರಾತ್ರಿಗೆ ಮುಚ್ಚಬೇಕು ಅಂತ ಹೇಳಿರ್ತಾರೆ. 1 ಗಂಟೆ ರಾತ್ರಿಗೆ ಮುಚ್ಚಬೇಕು. ಮುಚ್ಚಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಸರ್ ಆಮೇಲೆ ಇವತ್ತು ಸರ್ ಶೋಭಾ ಕರಂದ್ಲಾಜೆ, ಆರ್ ಅಶೋಕ್ ಅವರೆಲ್ಲರೂ ಕೋಗಿಲಿಗೂ ಹೋಗ್ತಾ ಇದ್ದಾರೆ. ಎಲ್ಲ ಬಾಂಗ್ಲಾದೇಶದವ್ರು ಕೊಟ್ಟಿದ್ದಾರೆ. ಇಷ್ಟು ಬೇಗ ಆತುರದ ನ್ಯಾಯ ಎಲ್ಲೂ ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಮನೆಗಳು ಕೊಟ್ಟರೆ ಅವ್ರಿಗೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ. ಅಲ್ಲ, ಅವರು ಹೋರಾಟ ಮಾಡಲಿ. ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಹೇಳೋದು ಸುಮ್ಮನೆ ಆ ರೀತಿ ಒಂದು ಪಾಸಿಂಗ್ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ. ಈಗ ನಾವು ವೆರಿಫೈ ಮಾಡಲ್ವಾ? ಈಗ ಒಂದು ವೇಳೆ ಅವ್ರಿಗೆ ಪರಿಹಾರ ಕೊಡುವಾಗ ಅಥವಾ ಮನೆಗಳನ್ನೇ ಕೊಡುವಾಗ ಅವು ವೆರಿಫೈ ಮಾಡೇ ಅಲ್ವಾ ಮಾಡ್ತಾರೆ. ಬಾಂಗ್ಲಾದೇಶದವ್ರು ಇದ್ದರೆ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ. ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ತೀವಿ, ತೊಗೊಂಡೋಗಿ ಬಾರ್ಡರ್ನಲ್ಲೇ ಬಿಡ್ತೀವಿ, ಅವ್ರ ಎಂಬೆಸಿಗೆ ಹೇಳ್ತೀವಿ, ಕಳಿಸ್ಕೊಡ್ತೀವಿ, ವಾಪಸ್ ಡಿಪೋರ್ಟ್ ಮಾಡ್ತೀವಿ. ಇಲ್ಲ ಅವರೇನಾದರೂ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದರೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತೀವಿ. ಅವರು ಗೃಹ ಸಚಿವರಾಗಿದ್ದಾರೆ ಅಶೋಕ್ ಅವರು. ಅವ್ರಿಗೆ ಇದೆಲ್ಲ ಗೊತ್ತಿದೆ. ಅವರು ಸುಮ್ಮನೆ ರಾಜಕೀಯ ಕಾರಣಕ್ಕೋಸ್ಕರ ಮಾತಾಡ್ತಾರೆ ಅಷ್ಟೇ. ಸರ್ ಈಗ ನಿಮ್ಮ ಇಲಾಖೆಯಿಂದ ಏನಾದ್ರು ವೆರಿಫೈ ಮಾಡ್ತಾ ಇದ್ದೀರಾ ಸರ್? ಅಲ್ಲ, ಖಂಡಿತವಾಗಿ ಮಾಡ್ತೇವೆ. ಇನ್ನು ನಮ್ಮಲ್ಲಿ ಈಗ ಅವರು ಯಾರು ಲಿಸ್ಟು ತಯಾರು ಮಾಡ್ತಾರೆ, ಎಲ್ಲಿ ನಮ್ಮ BBMP ಅವರು GBA ಅವರು ಲಿಸ್ಟ್ ಮಾಡಿರ್ತಾರೆ. ಅದನ್ನು ವೆರಿಫೈ ಮಾಡಿ ಅವರಿಗೆ ಅವ್ರು ಎಲ್ಲಿಯವರು, ಏನು, ಎಷ್ಟು ದಿವಸದಿಂದ ಬೆಂಗಳೂರಿನಲ್ಲಿ ಇದ್ದಾರೆ, ಆ ಜಾಗದಲ್ಲಿ ಎಷ್ಟು ದಿವಸದಿಂದ ಇದ್ದಾರೆ, ಅದೆಲ್ಲ ವೆರಿಫೈ ಮಾಡೇ ಅಲ್ವಾ ಮಾಡೋದು. ಸರಿ, ಬಾಂಗ್ಲಾ ವಲಸಿಗರಂತ ಹಿಂದೆ ಸಿಕ್ಕಾಪಟ್ಟೆ ಸುದ್ದಿಗಳಾಗ್ತಾ ಇತ್ತು. ಈಗ ಅವ್ರನ್ನೆಲ್ಲ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳಾಯಿತು? ಅಲ್ಲ, ನಾವು ವೆರಿಫಿಕೇಷನ್ ಮಾಡ್ತಾನೆ ಇರ್ತೀವಿ. ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಒಂದಿನ ಮಾಡಿ 1 ವಾರ ಡ್ರೈವ್ ಮಾಡಿಬಿಟ್ಟು ಬಿಟ್ಬಿಡೋದಿಲ್ಲ. ಯಾರು ಅನಧಿಕೃತವಾಗಿ ಕರ್ನಾಟಕದಲ್ಲಿ ಇರ್ತಾರೆ, ಬರೀ ಬೆಂಗಳೂರು ಸಿಟಿ ಒಂದೇ ಅಲ್ಲ. ಈಗ ಉದಾಹರಣೆಗೆ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ವಿ ವಿಲ್ ವೆರಿಫೈ. ನಾವಾಗಲೇ ಆ ಕಾಫಿ ತೋಟದ ಮಾಲೀಕರಿಗೆ ತಿಳಿಸಿದ್ದೀವಿ, ನೀವು ಯಾರನ್ನ ಕೆಲಸಕ್ಕೆ ತೊಗೊಳ್ತೀರಾ ಅವರ ಬ್ಯಾಕ್ಗ್ರೌಂಡನ್ನು ನೀವು ಚೆಕ್ ಮಾಡಿ ಪೊಲೀಸ್ ಸ್ಟೇಷನ್, ಜುರಿಸ್ಟಿಕ್ಷನಲ್ ಪೊಲೀಸ್ ಸ್ಟೇಷನ್ಗೆ ಹೇಳಬೇಕು ಅಂತ. ನಮ್ಮವರು ಹೋಗಿ ವೆರಿಫೈ ಮಾಡ್ತಾರೆ. ಪೊಲೀಸ್ನವರು ಕೂಡ ಆಗಾಗ್ಗೆ ಪ್ರತಿ ಕಾಫಿ ತೋಟದಲ್ಲಿ ಹೋಗಿ ವೆರಿಫೈ ಮಾಡಿ ಓನರ್ನ ಕರೆಸ್ಕೊಂಡು ಎಷ್ಟು ಜನ ನೀವು ಕೆಲಸಕ್ಕೆ ಇಟ್ಕೊಂಡಿದ್ದೀರಾ, ಯಾರಿವರು, ಏನು ಅಂತೆಲ್ಲ ವೆರಿಫೈ ಮಾಡ್ತಾರೆ. ಆವಾಗ ಬಾಂಗ್ಲಾದೇಶದ ಅವರು ಸಿಕ್ಕಿದ್ರೆ ಅವ್ರನ್ನ ಇಮಿಡಿಯೇಟಾಗಿ ಸೆಕ್ಯೂರ್ ಮಾಡಿ ಕಳಿಸ್ಕೊಡ್ತೇವೆ. ಸರ್, ಈಗ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಹಂಗೆ ಸರ್, ಸದ್ಯ ಕರ್ನಾಟಕದಲ್ಲಿ ಬಾಂಗ್ಲಾದೇಶದಿಂದ ವಲಸೆ ಬಂದವರ ಸಂಖ್ಯೆಗಳೆಲ್ಲ ಇಲಾಖೆಗೆ ಸಂಪೂರ್ಣ ಮಾಹಿತಿ ಇದೆ. ಖಂಡಿತವಾಗಿ ಮಾಹಿತಿ ಇದೆ. ಮಾಹಿತಿ ತಪ್ಪಿಸ್ಕೊಂಡಿರೋರು ಕೆಲವರು ಇರ್ಬೋದು. ಅದನ್ನು ಕೂಡ ನಾವು ಕಂಟಿನ್ಯೂಯಸ್ ಪ್ರಾಸೆಸ್, ನಾನು ಹೇಳಿದಾಗೆ ಅಲ್ಲಿ ನಾವು ವೆರಿಫೈ ಮಾಡ್ತಾ ಇರ್ತೀವಿ. ಅವಾಗ ಸಿಕ್ಕಿದಾಗ ಅವ್ರನ್ನ ಕಳಿಸ್ಕೊಡ್ತೀವಿ. ಅದೇನು ಪ್ರಾಸೆಸ್ ಇದೆ ಅದನ್ನು ಮಾಡೇ ಮಾಡ್ತೀವಿ. ಸರ್ ಆಮೇಲೆ ಈಗ ಇನ್ನೊಂದು ಸುದ್ದಿ ಬರ್ತದೆ. ಈಗ ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಕೈದಿಗಳೆಲ್ಲ ಕಾರ್ಡ್ಸ್ ಆಡಿರ್ತಕ್ಕಂಥದ್ದು ವಿಡಿಯೋ ವೈರಲ್ ಆಗಿದೆ. ಅದನ್ನು ವೆರಿಫೈ ಮಾಡೋಣ. ನೆನ್ನೆ ಆಗಿದೆಯಾ, 2021ರಲ್ಲಿ ಆಗಿದೆಯಾ, ಇದೇನಾಗಿದೆ, ಕೆಲವರು ಉದ್ದೇಶಪೂರ್ವಕವಾಗಿ ಬಹುಶಃ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಲೋ ಅಥವಾ ಏನೂ ಗೊತ್ತಿಲ್ಲಪ್ಪ ನನಗೆ, ಹಳೆ ವಿಡಿಯೋಗಳನ್ನೆಲ್ಲ ಹಾಕ್ತಿದ್ದಾರೆ. ಅದನ್ನೆಲ್ಲ ವೆರಿಫೈ ಮಾಡಿ ನಾವು ಕ್ರಮ ತಗೊತೀವಿ. ಒಂದು ವೇಳೆ ಈಗ ನೀವು ಹೇಳ್ದಂಗೆ ಮೊನ್ನೆ ಆಗಿದೆ ಅಂದರೆ ಸೂಕ್ತವಾಗಿ ಆ ಅಧಿಕಾರಿಗಳ ಮೇಲೆ ಕ್ರಮ ತೊಗೊತೀವಿ. ಅದಕ್ಕೆ ಎನ್ಕ್ವೈರಿ ಮಾಡಿ ಏನು ಮಾಡಬೇಕು ಅದನ್ನೆಲ್ಲ ಬಿಗಿ ಮಾಡ್ತೀವಿ. ಈಗ ಹೊಸದಾಗಿ DG ಅಪಾಯಿಂಟ್ ಮಾಡಿದ್ದೀವಿ. ಅವರು ಕೂಡ ಎಲ್ಲ ದೊಡ್ಡ ಪ್ರಿಸನ್ಗಳಿಗೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಅದು ಈಗಾಗಲೇ ಸ್ವಲ್ಪ ಒಂದು ಹತೋಟಿಗೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಇದೇನಾದರೂ ನೀವು ಹೇಳಿದ್ದು ಮೊನ್ನೆ ಆಗಿದ್ರೆ ಇಮಿಡಿಯೇಟಾಗಿ ಅದ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ. DR ಪಾಟೀಲ್ ಅಂತ ಸರ್, DR ಪಾಟೀಲ್ ನ್ಯಾಯವಾದಿಯೊಬ್ಬರು ಗೌರ್ಮೆಂಟ್ PP ಪಬ್ಲಿಕ್ ಪ್ರಾಸಿಕ್ಯೂಟರ್ ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ ಸರ್. 25,000 ಲಂಚ ಇಸ್ಕೊಬೇಕಾರೆ. ಅಲ್ಲ, ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಲೋಕಾಯುಕ್ತದವರು ತಗೊಳ್ತಾರೆ. ನಮ್ಮ ಇಲಾಖೆಯನ್ನು ಕೂಡ ಕ್ರಮ ತಗೊಳ್ಳುತ್ತೆ. ನ್ಯಾಯವಾದಿಗಳೇ ಈ ರೀತಿ ಆದರೆ ಹೇಗೆ ಸರ್, ಏನು ಮೆಸೇಜ್ ಪಾಸ್? ಅಲ್ಲಲ್ಲ, ಅದು ಯಾರನ್ನೂ ಇದು ಹೊರತುಪಡಿಸಿ ಹೇಳೋಕ್ಕಾಗೋದೇ ಇಲ್ಲ. ಎಲ್ಲ ರಂಗದಲ್ಲಿಯೂ ಕೂಡ ಈ ರೀತಿ ಒಬ್ಬರು ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ.
ಅದು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಸರ್, ಇದೇ ಕಲಬುರಗಿ ಜೈಲ್ದು DR ಪಾಟೀಲ್ ಅಂತ PSI ಹಗರಣದ ಆರೋಪಿ ಇರ್ತಕ್ಕಂಥವ್ರು ವಿಡಿಯೋ ಮಾಡಿ ಜೈಲ್ ಸೂಪರಿಂಟೆಂಡೆಂಟ್ ವಿರುದ್ಧ ಆರೋಪ ಮಾಡಿದ್ದಾರೆ. ನಾನು ವರ್ಗಾವಣೆ ಮಾಡಿ ಇಲ್ಲಿ ನನಗೆ ದುಡ್ಡಿಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ. ಅಲ್ಲದು ವೆರಿಫೈ ಮಾಡ್ತೀವಿ, ಹಾಂ ಸರ್. ತನಿಖೆ ಮಾಡಿಸ್ತೀನಿ. ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಸರ್, ಆಮೇಲೆ ಈಗ ಮೂವಿಗಳು ಬಿಡುಗಡೆ ಆಗಿರ್ತಕ್ಕಂಥದ್ದು ಪೈರಸಿ ಆಗ್ತಾ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿದೆ ಸರ್. ತಮಗೇನಾದರೂ ಕಂಪ್ಲೇಂಟ್ ಏನಾದರೂ ಬಂದಿದೆ ಸರ್? ಕಂಪ್ಲೇಂಟ್ ಬಂದರೆ ಅದ್ರ ಮೇಲೆ ಕ್ರಮ ತಗೊಳ್ಬೋದು. ಇನ್ನೂ ಕಂಪ್ಲೇಂಟ್ ನನಗೆ ಗೊತ್ತಿಲ್ಲ, ಅದನ್ನು ಯಾವ ರೀತಿ ಕ್ರಮ ತಗೋಬೇಕಾದ್ ಬಂದಿರೋದು ವಿಚಾರ ಮಾಡ್ತೀನಿ. ಈ ಪೈರಸಿ ಗುಂಡ ಕಾಯ್ದೆ ಕೂಡ ಇದೆ ಸರ್, ಇತ್ತಲ್ಲ ಸರ್? ಇಲ್ಲ, ಅದು ಬೇರೆ ಬೇರೆ ಕಾನೂನಿನ ಅಡಿಯಲ್ಲಿ ಈಗ ನಮಗೆಲ್ಲ ಈ BNSS ಹೊಸ ಕಾನೂನು ಬಂದಿರೋದ್ರಿಂದ ಅದನ್ನು ನಾವು ವೆರಿಫೈ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೋದಕ್ಕೆ ಮಾಡ್ಬೋದು. ಅದನ್ನು ಯಾರಾದರೂ ಕಂಪ್ಲೇಂಟ್ ಕೊಡಬೇಕಲ್ಲ. ಹೊಸ ವರ್ಷದಲ್ಲಿ ಹೊಸ ಸರ್ಕಾರದಲ್ಲಿ ಏನಾದ್ರು ಬದಲಾವಣೆಗಳು ಸರ್? ಇಲ್ಲ, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಕೆಲಸ ಮಾಡಬೇಕು. ನಾವು ಕೊಟ್ಟಂಥ ಭರವಸೆಗಳನ್ನೆಲ್ಲ ಈಡೇರಿಸಬೇಕು. ರಾಜ್ಯದ ಆರ್ಥಿಕ ಸ್ಥಿತಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಏನೀಗ ಭಾರತ ಈಗ 4ನೇ ಸ್ಥಾನಕ್ಕೆ ಬಂದುಬಿಡ್ತು. 5ನೇ ಸ್ಥಾನದಲ್ಲಿದ್ದು ಜಪಾನ್ನ ಹಿಂದಕ್ಕಿಟ್ಟು 4ನೇ ಸ್ಥಾನಕ್ಕೆ ಬಂದಿದೆ. ಸುಮಾರು 380 ಲಕ್ಷ ಕೋಟಿನೋ ಏನೋ ಹೇಳಿದ್ದಾರೆ. ಅದೇ ರೀತಿ ನಾವು ಕೂಡ ಸ್ವಲ್ಪ ನಮ್ಮ ಬಾರ್ ರೈಸ್ ಆಗಬೇಕಲ್ಲ, ಅದಕ್ಕೆ ಕೆಲಸ ಮಾಡಬೇಕು. ಮತ್ತು ಮುಖ್ಯವಾಗಿ ಒಂದು ಆಡಳಿತ ಗವರ್ನೆನ್ಸ್ ಅಂತ ಹೇಳಿ ಏನಿದೆ ಅದನ್ನು ನಾವು ಜನಗಳಿಗೇನು ಹೇಳಿದ್ದು ಆ ಗವರ್ನೆನ್ಸನ್ನು ಮಾಡಿ ಕೊಡಬೇಕು. ಸರ್, ಸಚಿವ ಸಂಪುಟ ಪುನರ್ರಚನೆ ನಿಮಗುದಿಗೆ ಬಿಟ್ಬಿಡ್ತಲ್ಲ, 2.5 ವರ್ಷ ಆಗ್ತೈತೆ ಅನ್ನುವಂಥ ಚರ್ಚೆಗಳಿತ್ತು. ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ಅವರ ಪ್ರೆರಾಗೇಟಿವ್ ಬಿಟ್ಟಿರೋದು, ನಮ್ಗೆ ಯಾರಿಗೂ ಅದು ಗೊತ್ತಾಗೋದಿಲ್ಲ. ಬೆಂಗಳೂರು ಪೊಲೀಸ್ನವರು ಕ್ರಮ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಪೊಲೀಸ್ ಜೊತೆ ವಾಗ್ವಾದಕ್ಕೂ ಕೂಡ ಇಳಿತಾರೆ ಸರ್, ಕುಡಿದ್ಬಿಟ್ಟು. ಹೌದು, ಅದಕ್ಕೆ ನಾವು ಭಾಳ ಸ್ಟ್ರಿಕ್ಟಾಗಿ ಬಾಡಿ ಓರ್ನ್ ಕ್ಯಾಮ್ರಾಗಳು ಹಾಕೊಳ್ಳೇಬೇಕು ಅಂತ ಹೇಳಿದ್ದೇವೆ. ಬಾಡಿ ಓರ್ನ್ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ. ಆಮೇಲೆ ಇಟ್ ವಿಲ್ ಡೈರೆಕ್ಟ್ಲಿ ಕನೆಕ್ಟ್ ಟು ಕಮಾಂಡ್ ಸೆಂಟರ್. ಅಲ್ಲಿಂದ ನೋಡ್ತಾರೆ, ಅವಾಗ ಎಕ್ಸ್ಟ್ರಾ ಫೋರ್ಸು ಬೇಕಾದರೆ ಕಳಿಸ್ಕೊಡ್ತಾರೆ. ಅದೆಲ್ಲ ಸೈಂಟಿಫಿಕ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಈ ಬಾರಿ ಬೆಳಗ್ಗೆಯಿಂದನೇ ಬಾರ್ಗಳೆಲ್ಲ ಓಪನ್ ಮಾಡಿದ್ದಾರೆ ಅಂತ. ಅವರಿಗೆ ಟೈಮಿಂಗ್ ಇದೆ ಅಲ್ವಾ, ಆ ಟೈಮಿಂಗ್ ಪ್ರಕಾರ ನಡ್ಕೊಳ್ಬೇಕು. ಅವರು 1 ಗಂಟೆ ರಾತ್ರಿಗೆ ಮುಚ್ಚಬೇಕು ಅಂತ ಹೇಳಿರ್ತಾರೆ. 1 ಗಂಟೆ ರಾತ್ರಿಗೆ ಮುಚ್ಚಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಸರ್, ಆಮೇಲೆ ಇವತ್ತು ಸರ್ ಶೋಭಾ ಕರಂದ್ಲಾಜೆ, ಅಶೋಕ್ ಅವರೆಲ್ಲವನ್ನು ಕೋಗಿಲಿಗೂ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ಬಾಂಗ್ಲಾದೇಶದವ್ರು ಕೊಟ್ಟಿದ್ದಾರೆ. ಇಷ್ಟು ಬೇಗ ಆತುರದ ನ್ಯಾಯ ಎಲ್ಲೂ ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಮನೆಗಳು ಕೊಟ್ಟರೆ ಅವ್ರಿಗೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ. ಅಲ್ಲ, ಅವರು ಹೋರಾಟ ಮಾಡಲಿ. ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಹೇಳೋದು ಸುಮ್ಮನೆ ಆ ರೀತಿ ಒಂದು ಪಾಸಿಂಗ್ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ. ಈಗ ನಾವು ವೆರಿಫೈ ಮಾಡಲ್ವಾ? ಈಗ ಒಂದು ವೇಳೆ ಅವ್ರಿಗೆ ಪರಿಹಾರ ಕೊಡುವಾಗ ಅಥವಾ ಮನೆಗಳನ್ನೇ ಕೊಡುವಾಗ ಅವು ವೆರಿಫೈ ಮಾಡೇ ಅಲ್ವಾ ಮಾಡ್ತಾರೆ. ಬಾಂಗ್ಲಾದೇಶದವ್ರು ಇದ್ದರೆ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ. ಅವ್ರನ್ನ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡ್ತೀವಿ, ತೊಗೊಂಡೋಗಿ ಬಾರ್ಡರ್ನಲ್ಲೇ ಬಿಡ್ತೀವಿ, ಅವ್ರ ಎಂಬೆಸಿಗೆ ಹೇಳ್ತೀವಿ, ಕಳಿಸ್ಕೊಡ್ತೀವಿ, ವಾಪಸ್ ಡಿಪೋರ್ಟ್ ಮಾಡ್ತೀವಿ. ಇಲ್ಲ ಅವರೇನಾದರೂ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದರೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತೀವಿ. ಅವರು ಗೃಹ ಸಚಿವರಾಗಿದ್ದಾರೆ ಅಶೋಕ್ ಅವರು, ಅವ್ರಿಗೆ ಇದೆಲ್ಲ ಗೊತ್ತಿದೆ. ಅವರು ಸುಮ್ಮನೆ ರಾಜಕೀಯ ಕಾರಣಕ್ಕೋಸ್ಕರ ಮಾತಾಡ್ತಾರೆ ಅಷ್ಟೇ. ಸರ್, ಈಗ ನಿಮ್ಮ ಇಲಾಖೆಯಿಂದ ಏನಾದ್ರು ವೆರಿಫೈ ಮಾಡ್ತಾ ಇದ್ದೀರಾ ಸರ್? ಅಲ್ಲ, ಖಂಡಿತವಾಗಿ ಮಾಡ್ತೇವೆ. ಇನ್ನು ನಮ್ಮಲ್ಲಿ ಈಗ ಅವರು ಯಾರು ಲಿಸ್ಟು ತಯಾರು ಮಾಡ್ತಾರೆ, ಎಲ್ಲಿ ನಮ್ಮ BBMP ಅವರು GBA ಅವರು ಲಿಸ್ಟ್ ಮಾಡಿರ್ತಾರೆ. ಅದನ್ನು ವೆರಿಫೈ ಮಾಡಿ ಅವರಿಗೆ ಅವ್ರು ಎಲ್ಲಿ ಅವರು ಏನು ಎಷ್ಟು ದಿವಸದಿಂದ ಬೆಂಗಳೂರಿನಲ್ಲಿ ಇದ್ದಾರೆ, ಆ ಜಾಗದಲ್ಲಿ ಎಷ್ಟು ದಿವಸದಿಂದ ಇದ್ದಾರೆ, ಅದೆಲ್ಲ ವೆರಿಫೈ ಮಾಡೇ ಅಲ್ವಾ ಮಾಡೋದು. ಸರಿ, ಬಾಂಗ್ಲಾ ವಲಸಿಗರಂತ ಹಿಂದೆ ಸಿಕ್ಕಾಪಟ್ಟೆ ಸುದ್ದಿಗಳಾಗ್ತಾ ಇತ್ತು. ಈಗ ಅವ್ರನ್ನೆಲ್ಲ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳಾಯಿತು? ಅಲ್ಲ, ನಾವು ವೆರಿಫಿಕೇಷನ್ ಮಾಡ್ತಾನೆ ಇರ್ತೀವಿ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಒಂದಿನ ಮಾಡಿ 1 ವಾರ ಡ್ರೈವ್ ಮಾಡಿಬಿಟ್ಟು ಬಿಟ್ಬಿಡೋದಿಲ್ಲ. ಯಾರು ಅನಧಿಕೃತವಾಗಿ ಕರ್ನಾಟಕದಲ್ಲಿ ಇರ್ತಾರೆ, ಬರೀ ಬೆಂಗಳೂರು ಸಿಟಿ ಒಂದೇ ಅಲ್ಲ. ಈಗ ಉದಾಹರಣೆಗೆ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ವಿ ವಿಲ್ ವೆರಿಫೈ. ನಾವಾಗಲೇ ಆ ಕಾಫಿ ತೋಟದ ಮಾಲೀಕರಿಗೆ ತಿಳಿಸಿದ್ದೀವಿ, ನೀವು ಯಾರನ್ನ ಕೆಲಸಕ್ಕೆ ತೊಗೊಳ್ತೀರಾ ಅವರ ಬ್ಯಾಕ್ಗ್ರೌಂಡನ್ನು ನೀವು ಚೆಕ್ ಮಾಡಿ ಪೊಲೀಸ್ ಸ್ಟೇಷನ್, ಜುರಿಸ್ಟಿಕ್ಷನಲ್ ಪೊಲೀಸ್ ಸ್ಟೇಷನ್ಗೆ ಹೇಳಬೇಕು ಅಂತ. ನಮ್ಮವರು ಹೋಗಿ ವೆರಿಫೈ ಮಾಡ್ತಾರೆ. ಪೊಲೀಸ್ನವರು ಕೂಡ
ಆಗಾಗ್ಗೆ ಪ್ರತಿ ಕಾಫಿ ತೋಟದಲ್ಲಿ ಹೋಗಿ ವೆರಿಫೈ ಮಾಡಿ ಓನರ್ನ ಕರೆಸ್ಕೊಂಡು ಎಷ್ಟು ಜನ ನೀವು ಕೆಲಸಕ್ಕೆ ಇಟ್ಕೊಂಡಿದ್ದೀರಾ, ಯಾರಿವರು ಏನು ಅಂತೆಲ್ಲ ವೆರಿಫೈ ಮಾಡ್ತಾರೆ. ಅವಾಗ ಬಾಂಗ್ಲಾದೇಶದ ಅವರು ಸಿಕ್ಕಿದ್ರೆ ಅವ್ರನ್ನ ಇಮಿಡಿಯೇಟಾಗಿ ಸೆಕ್ಯೂರ್ ಮಾಡಿ ಕಳಿಸ್ಕೊಡ್ತೇವೆ. ಸರ್, ಈಗ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಹೆಂಗೆ ಸರ್? ಸದ್ಯ ಕರ್ನಾಟಕದಲ್ಲಿ ಬಾಂಗ್ಲಾದೇಶದಿಂದ ವಲಸೆ ಬಂದವರ ಸಂಖ್ಯೆಗಳೆಲ್ಲ ಇಲಾಖೆಗೆ ಸಂಪೂರ್ಣ ಮಾಹಿತಿ ಇದೆ. ಖಂಡಿತವಾಗಿ ಮಾಹಿತಿ ಇದೆ. ಮಾಹಿತಿ ತಪ್ಪಿಸ್ಕೊಂಡಿರೋರು ಕೆಲವರು ಇರ್ಬೋದು. ಅದನ್ನು ಕೂಡ ನಾವು ಕಂಟಿನ್ಯೂಯಸ್ ಪ್ರಾಸೆಸ್, ನಾನು ಹೇಳಿದಾಗೆ ಅಲ್ಲಿ ನಾವು ವೆರಿಫೈ ಮಾಡ್ತಾ ಇರ್ತೀವಿ. ಅವಾಗ ಸಿಕ್ಕಿದಾಗ ಅವ್ರನ್ನ ಕಳಿಸ್ಕೊಡ್ತೀವಿ. ಅದೇನು ಪ್ರಾಸೆಸ್ ಇದೆ ಅದನ್ನು ಮಾಡೇ ಮಾಡ್ತೀವಿ. ಸರ್, ಆಮೇಲೆ ಈಗ ಇನ್ನೊಂದು ಸುದ್ದಿ ಬರ್ತದೆ. ಈಗ ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಕೈದಿಗಳೆಲ್ಲ ಕಾರ್ಡ್ಸ್ ಆಡಿರ್ತಕ್ಕಂಥದ್ದು ವಿಡಿಯೋ ವೈರಲ್ ಆಗಿದೆ. ಅದನ್ನು ವೆರಿಫೈ ಮಾಡೋಣ. ನೆನ್ನೆ ಆಗಿದೆಯಾ, 2021ರಲ್ಲಿ ಆಗಿದೆಯಾ? ಇದೇನಾಗಿದೆ, ಕೆಲವರು ಉದ್ದೇಶಪೂರ್ವಕವಾಗಿ ಬಹುಶಃ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಲೋ ಅಥವಾ ಏನೂ ಗೊತ್ತಿಲ್ಲಪ್ಪ ನನಗೆ, ಹಳೆ ವಿಡಿಯೋಗಳನ್ನೆಲ್ಲ ಹಾಕ್ತಿದ್ದಾರೆ. ಅದನ್ನೆಲ್ಲ ವೆರಿಫೈ ಮಾಡಿ ನಾವು ಕ್ರಮ ತಗೊತೀವಿ. ಒಂದು ವೇಳೆ ಈಗ ನೆನ್ನೆ ನೀವು ಹೇಳ್ದಂಗೆ ನೆನ್ನೆ ಮೊನ್ನೆ ಆಗಿದೆ ಅಂದರೆ ಸೂಕ್ತವಾಗಿ ಆ ಅಧಿಕಾರಿಗಳ ಮೇಲೆ ಕ್ರಮ ತೊಗೊತೀವಿ. ಅದಕ್ಕೆ ಎನ್ಕ್ವೈರಿ ಮಾಡಿ ಏನು ಮಾಡಬೇಕು ಅದನ್ನೆಲ್ಲ ಬಿಗಿ ಮಾಡ್ತೀವಿ. ಈಗ ಹೊಸದಾಗಿ DG ಅಪಾಯಿಂಟ್ ಮಾಡಿದ್ದೀವಿ. ಅವರು ಕೂಡ ಎಲ್ಲ ದೊಡ್ಡ ಪ್ರಿಸನ್ಗಳಿಗೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಅದು ಈಗಾಗಲೇ ಸ್ವಲ್ಪ ಒಂದು ಹತೋಟಿಗೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಇದೇನಾದರೂ ನೀವು ಹೇಳಿದ್ದು ನೆನ್ನೆ ಮೊನ್ನೆ ಆಗಿದ್ರೆ ಇಮಿಡಿಯೇಟಾಗಿ ಅದ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ. DR ಪಾಟೀಲ್ ಅಂತ ಸರ್, DR ಪಾಟೀಲ್ ನ್ಯಾಯವಾದಿಯೊಬ್ಬರು ಗೌರ್ಮೆಂಟ್ PP ಪಬ್ಲಿಕ್ ಪ್ರಾಸಿಕ್ಯೂಟರ್ ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ ಸರ್. 25,000 ಲಂಚ ಇಸ್ಕೊಬೇಕಾರೆ ಅಲ್ಲ, ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಲೋಕಾಯುಕ್ತದವರು ತಗೊಳ್ತಾರೆ. ನಮ್ಮ ಇಲಾಖೆಯನ್ನು ಕೂಡ ಕ್ರಮ ತಗೊಳ್ಳುತ್ತೆ. ನ್ಯಾಯವಾದಿಗಳೇ ಈ ರೀತಿ ಆದರೆ ಹೇಗೆ ಸರ್? ಏನು ಮೆಸೇಜ್ ಪಾಸ್? ಅಲ್ಲಲ್ಲ, ಅದು ಯಾರನ್ನೂ ಇದು ಹೊರತುಪಡಿಸಿ ಹೇಳೋಕ್ಕಾಗೋದೇ ಇಲ್ಲ. ಎಲ್ಲ ರಂಗದಲ್ಲಿಯೂ ಕೂಡ ಈ ರೀತಿ ಒಬ್ಬರು ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ. ಅದು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಸರ್, ಇದೇ ಕಲಬುರಗಿ ಜೈಲ್ದು DR ಪಾಟೀಲ್ ಅಂತ PSI ಹಗರಣದ ಆರೋಪಿ ಇರ್ತಕ್ಕಂಥವ್ರು ವಿಡಿಯೋ ಮಾಡಿ ಜೈಲ್ ಸೂಪರ್ಡೆಂಟ್ ವಿರುದ್ಧ ಆರೋಪ ಮಾಡಿದ್ದಾರೆ. ನಾನು ವರ್ಗಾವಣೆ ಮಾಡಿ ಇಲ್ಲಿ ನನಗೆ ದುಡ್ಡಿಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ. ಅಲ್ಲ, ಅದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ. ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಸರ್, ಆಮೇಲೆ ಈಗ ಮೂವಿಗಳು ಬಿಡುಗಡೆ ಆಗಿರ್ತಕ್ಕಂಥದ್ದು ಪೈರಸಿ ಆಗ್ತಾ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿದೆ ಸರ್. ತಮಗೇನಾದರೂ ಕಂಪ್ಲೇಂಟ್ ಏನಾದರೂ ಬಂದಿದೆ ಸರ್? ಕಂಪ್ಲೇಂಟ್ ಬಂದರೆ ಅದ್ರ ಮೇಲೆ ಕ್ರಮ ತಗೊಳ್ಬೋದು. ಇನ್ನೂ ಕಂಪ್ಲೇಂಟ್ ನನಗೆ ಗೊತ್ತಿಲ್ಲ, ಅದನ್ನು ಯಾವ ರೀತಿ ಕ್ರಮ ತಗೋಬೇಕಾದ್ ಬಂದಿರೋದು ವಿಚಾರ ಮಾಡ್ತೀನಿ. ಈ ಪೈರಸಿ ಗುಂಡ ಕಾಯ್ದೆ ಕೂಡ ಇದೆ ಸರ್, ಇತ್ತಲ್ಲ? ಇಲ್ಲ, ಅದು ಬೇರೆ ಕಾನೂನಿನ ಅಡಿಯಲ್ಲಿ ಈಗ ನಮಗೆಲ್ಲ ಈ BNSS ಹೊಸ ಕಾನೂನು ಬಂದಿರೋದ್ರಿಂದ ಅದನ್ನು ನಾವು ವೆರಿಫೈ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೋದಕ್ಕೆ ಮಾಡ್ಬೋದು. ಅದನ್ನ ಯಾರಾದರೂ ಕಂಪ್ಲೇಂಟ್ ಕೊಡಬೇಕಲ್ಲ. ಹೊಸ ವರ್ಷದಲ್ಲಿ ಹೊಸ ಸರ್ಕಾರದಲ್ಲಿ ಏನಾದರೂ ಬದಲಾವಣೆಗಳು ಸರ್? ಇಲ್ಲ, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಕೆಲಸ ಮಾಡಬೇಕು. ನಾವು ಕೊಟ್ಟಂಥ ಭರವಸೆಗಳನ್ನೆಲ್ಲ ಈಡೇರಿಸಬೇಕು. ರಾಜ್ಯದ ಆರ್ಥಿಕ ಸ್ಥಿತಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಏನೀಗ ಭಾರತ ಈಗ 4ನೇ ಸ್ಥಾನಕ್ಕೆ ಬಂದುಬಿಡ್ತು. 5ನೇ ಸ್ಥಾನದಲ್ಲಿದ್ದು ಜಪಾನ್ನ ಹಿಂದಕ್ಕಿಟ್ಟು 4ನೇ ಸ್ಥಾನಕ್ಕೆ ಬಂದಿದೆ. ಸುಮಾರು 380 ಲಕ್ಷ ಕೋಟಿನೋ ಏನೋ ಹೇಳಿದ್ದಾರೆ. ಅದೇ ರೀತಿ ನಾವು ಕೂಡ ಸ್ವಲ್ಪ ನಮ್ಮ ಬಾರ್ ರೈಸ್ ಆಗಬೇಕಲ್ಲ, ಅದಕ್ಕೆ ಕೆಲಸ ಮಾಡಬೇಕು. ಮತ್ತು ಮುಖ್ಯವಾಗಿ ಒಂದು ಆಡಳಿತ ಗವರ್ನೆನ್ಸ್ ಅಂತ ಹೇಳಿ ಏನಿದೆ ಅದನ್ನು ನಾವು ಜನಗಳಿಗೇನು ಹೇಳಿದ್ದು ಆ ಗವರ್ನೆನ್ಸನ್ನು ಮಾಡಿ ಕೊಡಬೇಕು. ಸರ್, ಸಚಿವ ಸಂಪುಟ ಪುನರ್ರಚನೆ ನಿಮಗುದಿಗೆ ಬಿಟ್ಬಿಡ್ತಲ್ಲ, 2.5 ವರ್ಷ ಆಗ್ತೈತೆ ಅನ್ನುವಂಥ ಚರ್ಚೆಗಳಿತ್ತು. ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ಅವರ ಪ್ರಿರಾಗೇಟಿವ್ ಬಿಟ್ಟಿರೋದು. ನಮ್ಗೆ ಯಾರಿಗೂ ಅದು ಗೊತ್ತಾಗೋದಿಲ್ಲ. ಥ್ಯಾಂಕ್ ಯು.